ಯಾರು ಗೆಲ್ಬೇಕು? JDS ನಿಖಿಲ್ ಕುಮಾರಸ್ವಾಮಿ. ಯಾಕೆ? ಚನ್ನಪಣ್ಣನ ಇಂಪ್ರೂವ್ ಮಾಡಕ್ಕೆ. ಯೋಗೇಶ್ವರ್ ಮಾಡಲ್ವಾ? ಅವ್ರು ಮಾಡ್ತಾರೆ ಏನೋ ಗೊತ್ತಿಲ್ಲ. ನಿಖಿಲ್ ಮಾಡ್ತಾನ ಕನ್ಫರ್ಮ್ ಇಷ್ಟ. ಅವರೇ ಗೆಲ್ತಾರ? ಗೆಲ್ಬಹುದು. ಫೈಟ್ ಇತ್ತ ಈ ಸರಿ? ಇತ್ತು. ಎಷ್ಟಿತ್ತು? ಜಾಸ್ತಿನೇ ಇತ್ತು. ನಿಖಿಲ್ ಕುಮಾರಸ್ವಾಮಿ ಓಟ್ ಜಾಸ್ತಿ ಐತೆ ನನ್ನ ಪ್ರಕಾರ. ಈಗ ಒಂದಷ್ಟು ಜನ ಹೇಳ್ತಾ ಇದ್ರು ದೊಡ್ಡಗೌಡ್ರಿಗೆ ಅಷ್ಟು ವಯಸ್ಸಾಗಿದೆ, ಈ ಏಜಲ್ಲಿ ಅವ್ರನ್ನ ಕರ್ಕೊಂಬಂದು ಪ್ರಚಾರ ಮಾಡಿಸೋ ಅವಶ್ಯಕತೆ ಇತ್ತ ಅಂತ. ಅವ್ರು ಹೇಳಿದ್ರೆ ಕೇಳ್ತಾರೆ ಅನ್ನೋದು ಒಂದು ನಂಬಿಕೆ ಐತೆ ಇದಕ್ಕೆ. ಅಕ್ಕ ಓಟ್ ಹಾಕಿದ್ರ ಅಕ್ಕ? ನಮ್ಗೆ ಓಟನ್ ಕತೆ ಬೇಡ, ಬಸ್ಸದು ಪ್ರಾಬ್ಲಮ್ ಹೇಳ್ಬೇಕು. ಈಗ ಓಟ್ ಹಾಕಿದಿರ ನೀವೀಗ? ಓಟ್ ಹಾಕಿದ್ರಲ್ಲ, ಗೆದ್ದು ಬರ್ತಾರಲ್ಲ ಅವ್ರನ್ನ ಹಿಡ್ಕೊಳ್ಳಿ. ಯಜಮಾನ್ರೆ ಓಟ್ ಹಾಕಿದ್ರಾ? ಆಯ್ತು ಬನ್ನಿ ಸರ್. ಯಾರು ಗೆಲ್ತಾರೆ? ಹೇಳಕ್ಕಾಗಲ್ಲ ನಮ್ಗೆ ಕಣಪ್ಪ. ಓಟ್ ಹಾಕಿದ್ರ ತಾನೆ? ಯಾರು ಗೆಲ್ಬೋದು? ಹೇಳಕ್ಕಾಗಲ್ಲ ಸರ್. ಅವರನ್ನ ಏನೋ ಕೆಲವರು ಅಂತಾರೆ ಕುಮಾರಸ್ವಾಮಿ ಬರ್ತಾನೆ ಅಂತಾರೆ, ಜನಗಳು ಮಾತಾಡೋದು. ಏನ್ ಮಾತಾಡ್ತಾವ ಜನಗಳು? ಅವ್ನು ಬರ್ತಾನೆ ಅಂತ. ಯಾರು? ಯೋಗೇಶ ಅಂತ. ಯೋಗೇಶ ಬರ್ತಾನೆ ಅಂತ ಇದು ಮಾಡವ್ರೆ. ನಿಮ್ ಪ್ರಕಾರ ಯಾರು ಬರ್ತಾರೆ? ಅದೇನು ನಮ್ಗೆ ಗೊತ್ತಾಗಲ್ಲಪ್ಪ. ನೀವ್ ಹೇಳಿ ಯಜಮಾನ್ರೆ. ನಾವು ನಿಖಿಲ್ ಗೆಲ್ಲಬೇಕು ಅಂತ ನಮ್ಮ ಲೆಕ್ಕ. ಈಗ ವೋಟಿಂಗ್ ಹೆಂಗಾಗಿದೆ? ಸಮ ಆಗವೆ. ಇದು ಟೌನ್ ಮೇಲೆ ಡಿಪೆಂಡ್. ಹೋಬಳಿ ಮೇಲೆ? ಹೋಬಳಿ ಮೇಲೆ ನಿಖಿಲ್ ಜಾಸ್ತಿ ಬರ್ತದೆ. ಟೌನ್ ಒಂದು ಡಿಸೈಡ್ ಆಗಬೇಕು. ಟೌನು ಯೋಗೇಶ್ವರ ಬರ್ತದೆ. ಟೌನ್ ಬಿಟ್ಟು ಬೇರೆ ಕಡೆ ಎಲ್ಲ ಹೋಬಳಿಗಳು ನಿಖಿಲ್ ಬೆಟ್ಟಿಂಗ್ ಜೋರಾಗಿದೆಯಂತೆ. ಬೆಟ್ಟಿಂಗ್ ಜೋರಾಗಿದೆ. ನಿಖಿಲ್ ಗೆಲ್ತಾನೆ ಅಂತ ಯೋಗೇಶ್ವರ ನೂರಲ್ಲಿ ಯೋಗೇಶ ಬರ್ತಾನೆ ಅಂತ ಬರ್ತಾರೆ ಅಂತಾರೆ. ಆದರೆ ನಿಖಿಲ್ ಬರಬೇಕು ನಮಗೆ ಒಳ್ಳೆಯದು. ಯಾಕೆ ಬರಬೇಕು? ಯಾಕೆಂದ್ರೆ ಕೆಲಸ ಮಾಡೋರೆ. ತಾಲೂಕಲ್ಲಿ ರೋಡು ಪಾಡು ಎಲ್ಲ ಮಾಡಿದ್ದಾರೆ. ರೋಡ್ ಮಾಡೋ ತಾನೆ ಕಣ. ಹೋಗೋ ಆಯ್ತು ಕಣ. ಚೆನ್ನಾಗತ್ತೆ ಇದು. ಇನ್ನೊಬ್ರು ನಂದೇ ಕೇಳ್ತೀಯ? ನಿಖಿಲ್ ಬರಬೇಕು. ಬರ್ತಾನೆ ಬಿಡು. ಈಗ ಡಿಕೆನೆ ಕುಮಾರ ಅದು ಅವನೇನು ಇಬ್ಬರು ಜಂಟಿ. ನಿಖಿಲ್ ಯಾವ್ರ ಬಡವ್ರು ಯಾಕೆ ಮಾತಾಡ್ತೀಯ? ಅಲ್ಲ ಅವ್ರ ಹತ್ರ ಮಾತಾಡ. ನೀ ನನ್ನ ಹತ್ರ ಮಗನಿಗೆ ಓದು ಇಲ್ಲ ಅನ್ನೋದಂತ ಒಂದು ಮದುವೆ. ನೀ ಅವ್ರ ಹತ್ರ ಮಾತಾಡ್ಯಾ? ಕೇಳ್ತಾ ಇದ್ದಾನೆ. ಯೋಗೇಶ್ವರ್ಗಿಂತ ನಿಖಿಲ್ ಬಂದ್ರೆ ಒಳ್ಳೇದ ಅಣ್ಣ. ಅವ್ನು ಬರ್ತಾರೆ ಬಿಡಿ. ನಾನು ಹೇಳ್ದಲ್ಲ ನಿಖಿಲ್ ಕುಮಾರಸ್ವಾಮಿ ಬರೆದ್ರೆ ಒಳ್ಳೇದಂತೆ. ನಮಗೆ ಡಿಪಾಸಿಟ್ ಕಟ್ಟವ್ರೆ ನಮ್ಮೂರಲ್ಲಿ 6,000 ಸಾವಿರ. ಒಬ್ಬೊಬ್ಬ ಕೈ ಒಬ್ರು ಕೈ ಕೊಟ್ಬಿಟ್ಟವ್ರು 6,000. ಇವ್ನು 6,000, ಅವ್ನು 6,000. ಕುಮಾರಸ್ವಾಮಿ ಇವನು ಬರ್ತಾನೆ ಡಿಕೆ ಅಂತ. ಏನ್ 6,000 ಏನ್ ಕೊಟ್ಟವ್ರೆ? ಓಟು ಗೆಲ್ಲೂರ್ಗೆ ಒಂದೊಂದು ಓಟಿಗೆ ದುಡ್ಡು ಹೇಗೆ ಗೆದ್ದು ಬಿಟ್ರೆ ನಿಮ್ ಓಟ್ ಮಾರ್ಕೊಂಬಿಟ್ರ ನಿಮ್ ಓಟ್ನ? ಹಂಗಲ್ಲ, ನಿಂಗೆ ಅರ್ಥನೇ ಆಯ್ತಲ್ಲ. ಮಾರ್ಕೊಂಬಿಟ್ರ ಓಟ್? ಡಿಪಾಸಿಟ್ ಕಟ್ಟವ್ರೆ. ಏನು ಡಿಪಾಸಿಟ್ ಏನಕ್ಕೆ ಕಟ್ಟವ್ರೆ? ಅದು ಗೆದ್ದ ಇವನು ಗೆಲ್ತಾನೆ. ಇವನು ಬೆಟ್ಟಿಂಗ್ ಕಟ್ಟವ್ರೆ. ಅದನ್ನ ಹೇಳಿ ಬೆಟ್ಟಿಂಗ್ ಡಿಪಾಸಿಟ್ ಬೇರೆ. ಬೆಟ್ಟಿಂಗ್ ಕಟ್ಟವ್ರೆ 6,000 ಅಷ್ಟೇ. ಒಬ್ರು ಕೈ ಕೊಟ್ಟವ್ರೆ. ಈ ಕುಮಾರಸ್ವಾಮಿ ಸೋತ್ಬಿಟ್ರೆ ಯೋಗೇಶನ್ ಕಡೆ ಕೊಡ್ಬೇಕು ದುಡ್ಡು ಅವ್ರು. ಏನ್ ಸರ್ ಬರೀ 6,000 ಬಾಜಿ ಕಟ್ಟವ್ರಂತ? ಹೌದಾ? ಲಕ್ಷ ಕಟ್ಟವ್ರೆ ಸರ್. ಲಕ್ಷ 2 ಲಕ್ಷ ಅಷ್ಟೆಲ್ಲ ಕಟ್ಟಿದ್ದಾರೆ. ಯಾರು ಬರ್ತಾರೆ? ಯಾರು ಕುಮಾರ ಇವನು ಯೋಗೇಶ. ನಿಖಿಲ್ ಬರ್ತಾರೆ. ಒಂದೇ ಬತ್ತಂಗ ಹೋಗಿ ನೋಡಿ. 23ನೇ ತಾರೀಕು 23ಕ್ಕೆ ಆದ್ ನೋಡೋಣ. ಬರ್ತಾನೆ ಬಿಡಿ ಸರ್. ನೋಡ 23 ತಾರೀಕು ಏನ್ ಫಲಿತಾಂಶ ಬರುತ್ತಾ? ನೋಡಿ ಯಜಮಾನ್ರೆ, ಏನ್ ಸಮಾಚಾರ? ಓಟ್ ಹಾಕಿದ್ರಾ? ತೆಂಗಿದ್ದೀರಾ? ಸ್ವಲ್ಪ ಜಾಗ ಬಿಟ್ರಪ್ಪ. ನಮ್ಗೆ ಯಾವ್ದು ಬರಲ್ಲ. ಯಾವ್ದಾರು ಒಂದು ಬದ್ದ ನಡೀತು. ಯಾರು ಗೆಲ್ತಾರೆ? ಯೋಗೇಶ್ ಗೆಲ್ತಾರೆ. ಯಾಕೆ? ಸ್ವಲ್ಪ ನೀರಾವರಿ ವ್ಯವಹಾರ ಮಾಡ್ಯಾರೆ, ಅದರಿಂದ ಗೆಲ್ತಾರೆ. ಅಕ್ಕ ಓಟ್ ಹಾಕ್ದ? ಅಕ್ಕ ತೋರ್ಸು ಓಟ್ ಹಾಕಿರೋದು. ಅವ್ ತೋರ್ಸಕ್ಕ. ಯಾಕೆ ಸುಳ್ಳು ಹೇಳ್ತಿಲ್ಲಕ್ಕ? ಇಲ್ಲಿ ನೋಡ್ರಪ್ಪ, ಇಲ್ಲಿ ಓಟ್ ಹಾಕ್ಬಿಟ್ಟು ಹಾಕಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಷ್ಟೊಂದು ಮುಚ್ಚುಮರೆ? ಏನಿಲ್ಲ, ಹಂಗೇನಿಲ್ಲ. ಯಾರು ಗೆಲ್ತಾರೆ? ಇವ್ರು ಬರ್ತಾರೆ. ನಿಖಿಲ್ ಬರ್ತಾರೆ. ನಿಮ್ಗೆ ಯಾರು ಬರ್ತಾರೆ? ಯೋಗೇಶ್ ಬರ್ತಾರೆ ಅಂತ ನಾವು. ಯಾಕೆ ನಿಖಿಲ್ ಯಾಕೆ ಬರ್ತಾರೆ ಅಂತ ನಿಮ್ಗೆ? 2 ಸರಿ ಸೋತವ್ರೆ, ತುಂಬಾ ಬೇಜಾರಾಯ್ತದೆ. ಯೋಗೇಶ್ವರು ಸೋತವ್ರಪ್ಪ 2 ಸರಿ. ಅವರು ಅಂದ್ರೆ ಅವ್ರು ಸೋತಿದ್ರು ಪರವಾಗಿಲ್ಲ. ಇವರು ಇದೇ ಫಸ್ಟ್ ಅಲ್ವಾ ನಮ್ಮ ಕ್ಷೇತ್ರಕ್ಕೆ, ಅದಕ್ಕೆ ಬೇಜಾರು. ಇವರೇ ಬರ್ಬೇಕು. ನಮ್ಮ ಕ್ಷೇತ್ರ ಚನ್ನಪಣ್ಣ ಕ್ಷೇತ್ರಕ್ಕೆ ಇದೇ ಫಸ್ಟ್. ಈಗ ಒಂದು ಸ್ಟೇಟ್ಮೆಂಟ್ ಬಂತು, ದೊಡ್ಡಗೌಡ್ರಿಗೆ ಅಷ್ಟು ವಯಸ್ಸಾಗಿದೆ, ಇಂಥ ವಯಸ್ಸಲ್ಲಿ ಅವ್ರನ್ನ ಕರ್ಕೊಂಬಂದು ಪ್ರಚಾರ ಮಾಡಿಸ್ಬೇಕಿತ್ತ ಅಂತ. ಹೌದು, ಮಾಡಿಸ್ಬಾರ್ದಾಗಿತ್ತು. ಆದ್ರೆ ತಮ್ಮ ಮೊಮ್ಮಗನ್ಗೋಸ್ಕರ ಮಾಡವ್ರೆ, ಅದೇನ್ ತಪ್ಪಿಲ್ಲ. ಅಕ್ಕ ತಂಗಿರ ಬನ್ನಿಲಿ. ಅಯ್ಯೋ ಮಾತಾಡೋದಿಲ್ಲ ಅಂದ್ರೆ ಬಕ್ಕ ಇಲ್ಲಿ ಬಮ್ಮ ಇಲ್ಲಿ.
ಬನ್ರಿ ಇಲ್ಲಿ ವೋಟಿಂಗ್ ಇದೆಯಾ? ವೋಟ್ ಮಾಡಿದ್ರಾ? ಫಸ್ಟ್ ಓಟಾ? ಇಲ್ಲ, ಸೆಕೆಂಡ್ ಬೋರ್ಡ್. ಸೆಕೆಂಡ್ ಟೈಮ್ ವೋಟ್ ಮಾಡಿದ್ರಿ. ಹೇಳಿ ಸಿಸ್ಟರ್, ಯಾರು ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿ. ಯಾಕೆ? ಯಾಕೆ? ಯಾಕೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋ ವಿಶ್ವಾಸ? ಅದಂಗೆ ಒಂದು ಕಾರಣ ಹೇಳ್ಬೇಕು. ನೀವು ಸ್ಟೂಡೆಂಟ್ಸು, ನಿಮ್ಗೆ ಗೊತ್ತಿರುತ್ತೆ, ಯೂತ್ಸ್ ಮಾಡ್ತಾರೆ ಯೂಸ್ಗೆ ಅಂತ. ಅವರು ಇಲ್ಲಿ ಚನ್ನಪಟ್ಟಣದ ಸ್ಪರ್ಧೆ ಮಾಡ್ತಿರೋದು. ಯೋಗೇಶ್ವರ್ ಹೆಲ್ಪ್ ಮಾಡಿಲ್ವಾ? ಯೋಗೇಶ್ವರ್ ಅವರು ಮಾಡವ್ರೆ, ಅಂದ್ರೆ ಕುಮಾರಸ್ವಾಮಿ ಈಗ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಡ್ಸವ್ರೆ, ಕಾಲೇಜು ಎಲ್ಲ ತುಂಬಾ ಹೆಲ್ಪ್ ಮಾಡವ್ರೆ. ಸೊ ಗೆಲ್ಬಹುದು ಅಂತ ಯೂಸ್ ಯೋಚನೆ ಮಾಡಿದ್ರೆ ಗೆಲ್ಬಹುದು, ಎಲ್ಲ ಹಾಕಿದ್ರೆ ಓಟ್ ಅಂತ. ಇವತ್ತಿನ ಯೂತ್ಸ್ಗೆ ಏನು ಇಂಪಾರ್ಟೆಂಟು? ಯೂಸ್ಗೆ ಎಜುಕೇಶನ್ ಇಂಪಾರ್ಟೆಂಟು. ಎಜುಕೇಶನ್ ಸಿಗ್ತಾ ಇದೆ ನಿಮಗೆ ಚನ್ನಪಟ್ಟಣದಲ್ಲಿ? ಸಿಗ್ತಾ ಇದೆ, ಒಳ್ಳೆ ರೀತಿನಾಗಿದೆ. ಒಳ್ಳೆ ರೀತಿನಾಗ. ಯಾರು ಕಟ್ಸಿದ್ದು ಆ ಕಾಲೇಜು ಅಭಿವೃದ್ಧಿ ಎಲ್ಲ ಮಾಡೋದಕ್ಕೆ ಕಾರಣಕರ್ತರು? ಕೆರೆಗೆ ನೀರು ತುಂಬಿಸಿರೋ ಸಾಲದು ಅಲ್ಲ? ಕೆರೆಗೆ ನೀರು ತುಂಬಿಸವ್ರೆ ಅಂದ್ರೆ ಅವ್ರು ಕಟ್ಸಿರೋದಕ್ಕೆ ತಾನೇ ತುಂಬಿಸಿರೋದು. ಕುಮಾರಸ್ವಾಮಿ ತಾನೇ ಫಸ್ಟ್ ಎಲ್ಲ ಕಟ್ಟಿರೋದು. ಸೊ ಹಂಗಾಗಿ ಯೋಗೇಶ್ವರ್ಗಿಂತ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕನ್ನೋದು. ನಿಮ್ಮೂರಲ್ಲಿ ಏನು ಚರ್ಚೆ ಆಗ್ತದೆ, ಯಾರು ಗೆಲ್ತಾರೆ ಅಂತ? ನಮ್ಮ ಕಡೆ 2 ಫೈಟ್ ಐತೆ. ಹೌದಾ? ಹಾಂ, ಯಾಕೆ ಫೈಟ್ ಆಯ್ತು ಈ ಸರಿ? ಲಾಸ್ಟ್ ಮೂಮೆಂಟ್ ಅಲ್ವಾ ಇಬ್ರು ಬಂದಿದ್ದು? ಹೌದು. ಲಾಸ್ಟ್ ಮೂಮೆಂಟ್ ಅದಂದ್ರೆ ಏನಾದ್ರ ಬಗ್ಗೆ ಏನಕ್ಕೆ ಫೈಟ್ ಅಂತ ಏನಕ್ಕೆ ಅನಿಸ್ತು ನಿಂಗೆ? ಅಂದ್ರೆ ಇಬ್ರು 2,000 ಸೋತವ್ರೆ. ಅದಕ್ಕೆ 2,000 ಇವಾಗ ಯಾರು ಗೆಲ್ಬೇಕು ಇವಾಗ. ಅದಕ್ಕೆ 2,000 ಇವಾಗ ಇಬ್ರು ಅದು ಯಾರೋ ಒಬ್ರು ಗೆಲ್ಬೇಕಂತ ಫೈಟ್ ನಡೀತಾ ಐತೆ. ಯಾರು ಗೆಲ್ತಾರೆ? ಯಾರೋ ಗೆಲ್ತಾರೆ ಮಾಡು. ಹೇಳ್ಬೇಕು ಅಲ್ವಾ ನೀನು? ಲೆಕ್ಕಾಚಾರ ಪಕ್ಕ. ಯಾರು ಗೆಲ್ತಾರೆ ನಿಮ್ಮ ಲೆಕ್ಕಾಚಾರದ ಪ್ರಕಾರ? ಯಾರ ಗೆಲ್ಲಿ, ಒಟ್ಟಿನಲ್ಲಿ ನಾವು ಯಾರು ಹಾಕಿದೀವಿ ಅವ್ರು ಗೆಲ್ತಾರೆ ಅಷ್ಟೇ. ಯಾರು ಗೆಲ್ತಾರೆ? ನೀನ್ ಹಾಕಿರೋದ್ರ ಬಗ್ಗೆ ಬೇಡ, ಯಾರು ಗೆಲ್ತಾರೆ? ಕ್ಷೇತ್ರದಲ್ಲಿ ಏನ್ ಚರ್ಚೆ ಆಗ್ತಿದೆ? ನಿಖಿಲ್ ಗೆಲ್ತಾರೆ ಅಂತ ಅವರೆಲ್ಲ ಹೇಳ್ತವ್ರೆ, ನೋಡುವ. ಯಾಕೆ ಅವ್ರು ಗೆಲ್ತಾರೆ ಅಂತೆಲ್ಲ ಹೇಳ್ತಾವ್ರೆ? ಯೂತ್ ಗೆಲ್ಲಿ ಅಂತ. ಯೂತ್. ಯೋಗೇಶ್ವರ್ ಸ್ವಲ್ಪ ಯೂತ್ ಆಗೇ ಕಾಣ್ತಾರಪ್ಪ. ವಯಸ್ಸಾಗೈತಲ್ಲ, ಕಾಣಕ್ಕಿಲ್ಲಪ್ಪ. ಡೌಗಳು ಬರೀ ನನ್ನ ಮಗ. ಇರ್ಲಿ ಬಾಯ್ಲಿ, ನಿನ್ ಪ್ರಕಾರ ಯಾರು ಗೆಲ್ತಾರೆ? ಯಾರು ಗೆಲ್ಲ? ಯೋಗೇಶ್ 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 ಯಾಕೆ ಯೋಗೇಶ್ವರ್ ಅವ್ರು ಗೆಲ್ತಾರೆ ಅಂತ ನೀವು? ಏನ್ ಗೆಲ್ತಾರೆ? ಗೆಲ್ತಾರೆ ಅನಿಸ್ತದೆ, ನೋಡೋಣ. ಓಟ್ ಹಾಕ್ದೇನಪ್ಪ? ಆಗ್ತೆ. ಸ್ಪೋರ್ಟ್ಸ್ ಪ್ಲೇಯರ್ ಏನಪ್ಪ? ಯಾವ ಆಟ ಆಡ್ತಿ? ನಾನು ಬಾಲ್ ಬ್ಯಾಡ್ಮಿಂಟನ್ ಆಡ್ತೀನಿ. ಬಾಲ್ ಬ್ಯಾಡ್ಮಿಂಟನ್. ಗುಡ್. ನಾನು ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರೇ. ಇರ್ಲಿ, ಯಾರು ಗೆಲ್ತಾರೆ? ಯೋಗೇಶ್ವರ್ ಗೆಲ್ತಾರೆ, ಸಿ ಪಿ ಯೋಗೇಶ್ವರ್. ಯೋಗೇಶ್ವರ್ ಗೆಲ್ತಾರೆ. ಯಾಕೆ? ಯಾಕೆ ಅಂದರೆ ಅವರೇ ಎಲ್ಲ ಈ ಕಡೆ ಎಲ್ಲ ಮಾಡೋದು, ಅವರೇ ಗೆಲ್ಲ ಸಿ ಪಿ ಯೋಗೇಶ್ವರೇ. ನಿಖಿಲ್ ಕುಮಾರಸ್ವಾಮಿ ಅವ್ರ ಅಪ್ಪನ ಏನು ಮಾಡಿಸಿಲ್ಲ. ಯೋಗೇಶ್ವರ್ ಬಸ್ ಸ್ಟ್ಯಾಂಡ್ ಕಟ್ಸೋರು ಅವರೇ ಮಾಡಿಸೋದು, ಅವರೇ ಗೆಲ್ಲೋದು ಈ ಸರ್ತಿ. ಕಷ್ಟ ಇದೆ ನಿಖಿಲ್ ಕುಮಾರಸ್ವಾಮಿಗೆ ಸರಿ. ನಿಖಿಲ್ ಕುಮಾರಸ್ವಾಮಿ ಕಷ್ಟ ಐತೆ ಈ ಸರ್ತಿ, ಬೇರೆ ಕಡೆ ಹೋಗ್ಬೇಕು ಅವರು ಅಷ್ಟೇ. ಯೋಗೇಶ್ವರ ಗೆಲ್ಲೋದು ಇಲ್ಲೇ ಇರ್ತಾರೆ ಯೋಗೇಶ್ವರ್. ಒಂದು ಕಡೆ ಬೆಳಗ್ಗಿನಿಂದಲೂ ಕೂಡ ನಾವು ಸುತ್ತಾಡಿದಾಗ ಸ್ವಲ್ಪ ಜನ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸ್ವಲ್ಪ ಜನ ಯೋಗೇಶ್ವರ್ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮತದಾರ ಪ್ರಭು ಆಲ್ರೆಡಿ ಅಭ್ಯರ್ಥಿ ಭವಿಷ್ಯವನ್ನ ಬರೆದಾಗಿದೆ. ಆ ಭವಿಷ್ಯ ಯಾರ ಪರವಾಗಿ ಬರೆದಿದ್ದಾನೆ ಅನ್ನೋದು 23ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಕಾಯಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಚನ್ನಪಟ್ಟಣ. ಯಾರು ಗೆಲ್ಬೇಕು? JDS ನಿಖಿಲ್ ಕುಮಾರಸ್ವಾಮಿ. ಯಾಕೆ? ಚನ್ನಪಟ್ಟಣನೇ ಇಂಪ್ರೂವ್ ಮಾಡಕ್ಕೆ. ಯೋಗೇಶ್ವರ್ ಮಾಡಲ್ವಾ? ಅವ್ರು ಮಾಡ್ತಾರೆ ಏನೋ ಗೊತ್ತಿಲ್ಲ. ನಿಖಿಲ್ ಮಾಡ್ತಾನ ಕನ್ಫರ್ಮ್ ವಿಷಯ. ಅವರೇ ಗೆಲ್ತಾರ? ಗೆಲ್ಬಹುದು. ಫೈಟ್ ಇತ್ತ ಈ ಸರಿ? ಇತ್ತು. ಎಷ್ಟಿತ್ತು? ಜಾಸ್ತಿನೇ ಇತ್ತು. ನಿಖಿಲ್ ಕುಮಾರಸ್ವಾಮಿ ಓಟ್ ಜಾಸ್ತಿ ಐತೆ ನನ್ನ ಪ್ರಕಾರ. ಈಗ ಒಂದಷ್ಟು ಜನ ಹೇಳ್ತಾ ಇದ್ರು ದೊಡ್ಡಗೌಡ್ರಿಗೆ ಅಷ್ಟು ವಯಸ್ಸಾಗಿದೆ, ಈ ಏಜಲ್ಲಿ ಅವ್ರನ್ನ ಕರ್ಕೊಂಬಂದು ಪ್ರಚಾರ ಮಾಡಿಸೋ ಅವಶ್ಯಕತೆ ಇತ್ತ ಅಂತ. ಅವ್ರು ಹೇಳಿದ್ರೆ ಕೇಳ್ತಾರೆ ಅನ್ನೋದು ಒಂದು ನಂಬಿಕೆ ಐತೆ ಇದಕ್ಕೆ. ಅಕ್ಕ ಓಟ್ ಹಾಕಿದ್ರ? ಅಕ್ಕ ನಮ್ಗೆ ಓಟನ್ ಕತೆ ಬೇಡ, ಬಸ್ಸದು ಪ್ರಾಬ್ಲಮ್ ಹೇಳ್ಬೇಕು. ಈಗ ಓಟ್ ಹಾಕಿದಿರ ನೀವೀಗ? ಓಟ್ ಹಾಕಿದ್ರಲ್ಲ, ಗೆದ್ದು ಬರ್ತಾರಲ್ಲ, ಅವ್ರನ್ನ ಹಿಡ್ಕೊಳ್ಳಿ. ಯಜಮಾನ್ರೆ ಓಟ್ ಹಾಕಿದ್ರಾ? ಆಯ್ತು ಕಣ, ಬನ್ನಿ ಸರ್. ಯಾರು ಗೆಲ್ತಾರೆ? ಹೇಳಕ್ಕಾಗಲ್ಲ ನಮ್ಗೆ ಕಣಪ್ಪ. ಓಟ್ ಹಾಕಿದ್ರ ತಾನೆ? ಯಾರು ಗೆಲ್ಬೋದು? ಹೇಳಕ್ಕಾಗಲ್ಲ ಸರ್. ಅವರನ್ನ ಏನೋ ಕೆಲವರು ಅಂತಾರೆ ಕುಮಾರಸ್ವಾಮಿ ಬರ್ತಾನೆ ಅಂತಾರೆ, ಜನಗಳು ಮಾತಾಡೋದು. ಏನ್ ಮಾತಾಡ್ತಾವ ಜನಗಳು? ಅವ್ನು ಬರ್ತಾನೆ ಅಂತ. ಯಾರು? ಯೋಗೇಶ ಅಂತ. ಯೋಗೇಶ ಬರ್ತಾನೆ ಅಂತ ಇದು ಮಾಡವ್ರೆ. ನಿಮ್ ಪ್ರಕಾರ ಯಾರು ಬರ್ತಾರೆ? ಅದೇನು ನಮ್ಗೆ ಗೊತ್ತಾಗಲ್ಲಪ್ಪ. ನೀವೇ ಯಜಮಾನ್ರೆ? ನಾವು ನಿಖಿಲ್ ಗೆಲ್ಲಬೇಕು ಅಂತ ನಮ್ಮ ಲೆಕ್ಕ. ಈಗ ವೋಟಿಂಗ್ ಹೆಂಗಾಗಿದೆ? ಸಮ ಆಗವೆ. ಇದು ಟೌನ್ ಮೇಲೆ ಡಿಪೆಂಡು.
ಹೋಬಳಿ ಮೇಲೆ ಹೋಬಳಿ ಮೇಲೆ ನಿಖಿಲ್ ಜಾಸ್ತಿ ಬರ್ತದೆ. ಟೌನ್ ಒಂದು ಡಿಸೈಡ್ ಆಗಬೇಕು. ಹಾಂ, ಟೌನು ಯೋಗೇಶ್ವರ ಬರ್ತಾರೆ. ಟೌನ್ ಬಿಟ್ಟು ಬೇರೆ ಕಡೆ ಎಲ್ಲ ಹೋಬಳಿಗಳು ನಿಖಿಲು ಬೆಟ್ಟಿಂಗ್ ಜೋರಾಗಿದೆಯಂತೆ. ಬೆಟ್ಟಿಂಗ್ ಜೋರಾಗಿದೆ. ಹಾಂ, ನಿಖಿಲ್ ಗೆಲ್ತಾನೆ ಅಂತ ಯೋಗೇಶ್ವರ ನೂರಲ್ಲಿ ಹೇಗೆಲ್ಸ ಬರ್ತಾನೆ ಅಂತ ಅಂತಾರೆ, ಬರ್ತಾರೆ ಅಂತಾರೆ. ಆದರೆ ನಿಖಿಲ್ ಬರಬೇಕು ನಮಗೆ ಒಳ್ಳೆಯದು. ಯಾಕೆ ಬರಬೇಕು? ಯಾಕೆಂದ್ರೆ ಕೆಲಸ ಮಾಡೋರೆ ತಾಲೂಕಲ್ಲಿ